ಹಲೋ ಫ್ರೆಂಡ್ಸ್, ನಾನು ರಾಜಲಕ್ಷ್ಮಿ ಯುಕ್ತಾಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಹಾಲು ಮತ್ತು ನಿಂಬೆಹಣ್ಣು ಈ ಎರಡು ಪದಾರ್ಥಗಳನ್ನು ಉಪಯೋಗಿಸಿ 4-5 ದಿನಗಳವರೆಗೂ ಇಟ್ಕೊಂಡು ಉಪಯೋಗಿಸೋವಂತಹ ಫ್ರೆಶ್ ಆದ ಪನ್ನೀರನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ಈಗ ನೋಡೋಣವಾ. ಯಾವುದೇ ಪ್ರಿಸರ್ವೇಟಿವ್ ಅಥವಾ ಕೆಮಿಕಲ್ಸನ್ನು ಉಪಯೋಗಿಸದೆ ಸಾಫ್ಟಾದ ಪನ್ನೀರನ್ನು ಮಾಡ್ಕೊಳ್ಬೋದು. ತುಂಬ ಆರೋಗ್ಯಕರವಾಗಿರುತ್ತೆ. ಈ ಪನ್ನೀರನ್ನು ಯೂಸ್ ಮಾಡಿ ಮಾಡೋವಂಥ ರೆಸಿಪಿಗಳನ್ನು ಮುಂದಿನ ದಿನಗಳಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಶುರು ಮಾಡೋಣ ಬನ್ನಿ ಪನ್ನೀರ್ ಮಾಡೋದಕ್ಕೆ. ನಾನು 1 ಲೀಟ್ರ್ ಹಾಲನ್ನು ಹೀಗೆ ಕಾಯೋಕ್ಕೆ ಇಟ್ಟಿದ್ದೀನಿ. ಇದು ಕಾಯೋವರೆಗೆ ಹೀಗೆ 1 ಲಿಂಬೆಹಣ್ಣನ್ನು ಕಟ್ ಮಾಡ್ಕೊಳ್ಬೇಕು. ನಂತರ ಅದರ 2 ಹೋಳುಗಳಿಂದನೂ ರಸನ ತೆಗೆದು ಒಂದು ಬೌಲಿಗೆ ಹಾಕಬೇಕು. ಈ ನಿಂಬೆಹಣ್ಣಿನ ಬೀಜ ಬರಬಾರ್ದು, ಇದರಲ್ಲಿ ಬರೀ ರಸ ಮಾತ್ರ. ಈ ರಸದಷ್ಟು ಅಷ್ಟೇ ಪ್ರಮಾಣದ ನೀರನ್ನು ಕೂಡ ಇದಕ್ಕೆ ಹಾಕಬೇಕು. ಸೇರಿಸ್ಬಿಟ್ಟು ಇದನ್ನು ಬದಿಗಿಡೋಣ. ಈಗ ಇಲ್ಲಿ ಹಾಲು ಕಾಯ್ತಾ ಇದೆ ನೋಡಿ, ಕುದಿಯೋದಕ್ಕೆ ಶುರು ಆಗಿದೆ. ಈಗ ಚೆನ್ನಾಗಿ ಕುದೀತಿರಬೇಕಾದ್ರೆ ಈ ಸ್ಟವ್ ಫ್ಲೇಮನ್ನು ಪೂರ್ತಿ ಕಡಿಮೆ ಮಾಡ್ಕೊಳ್ಬೇಕು, ಲೋ ಫ್ಲೇಮಿಗೆ ಮಾಡ್ಕೊಳ್ಬೇಕು. ನಂತರ ನಿಂಬೆಹಣ್ಣು ಮತ್ತು ನೀರನ್ನು ಸೇರಿಸಿಟ್ಟಿದ್ವಲ್ಲ, ಇದನ್ನು ಪೂರ್ತಿ ಇದಕ್ಕೆ ಹಾಕಬೇಕು. ಆಮೇಲೆ ಮೆಲ್ಲಕ್ಕೆ ಸೌಟಿಂದ ಹೀಗೆ ಸ್ವಲ್ಪ ಆಚೆ ಈಚೆ ಮಾಡಬೇಕು. 1-2 ನಿಮಿಷಕ್ಕೆ ಇದು ಈ ಥರ ಒಡೆಯೋಕ್ಕೆ ಶುರು ಆಗುತ್ತೆ. ಲೋ ಫ್ಲೇಮಲ್ಲೇ ಇರಲಿ. ಮತ್ತು 1-2 ನಿಮಿಷ ಆದಮೇಲೆ ಇದು ಈ ಥರ ಸಪ್ರೇಟ್ ಆಗುತ್ತಲ್ಲ, ನೀರು ಮತ್ತು ಈ ಥರ ಹೀಗಾಗುತ್ತಲ್ಲ, ನೀರು ಸಪ್ರೇಟ್ ಆದಮೇಲೆ ಸ್ಟವನ್ನು ಆಫ್ ಮಾಡಬೇಕು. ನಂತರ ಒಂದು ಪಾತ್ರೆ ಮೇಲೆ ಹೀಗೆ ಒಂದು ಜಾಲರಿನ ಇಟ್ಬಿಟ್ಟು ಒಂದು ಬಟ್ಟೆನ ಹರಡಬೇಕು, ಶುಭ್ರವಾದ ಬಟ್ಟೆನ ಹರಡಬೇಕು. ನಂತರ ಇದು ಹಾಲು ಒಡೆದಿರುತ್ತಲ್ಲ, ಇದನ್ನು ಪೂರ್ತಿ ಈ ಬಟ್ಟೆಗೆ ಹೀಗೆ ಸುರಿಬೇಕು ಬಟ್ಟೆ ಮೇಲೆ. ಈಗ ನಮಗೆ ಬಟ್ಟೆ ಮೇಲೆ ಪನ್ನೀರಿಗೆ ಬೇಕಾಗಿರೋವಂಥ ಅಂಶ ಕಲೆಕ್ಟ್ ಆಗಿರುತ್ತೆ. ಬಟ್ಟೆನ ಹೀಗೆ ಈ ಥರ ಫೋಲ್ಡ್ ಮಾಡಿಬಿಟ್ಟು ನಂತರ ಹೀಗೆ ಟ್ವಿಸ್ಟ್ ಮಾಡಬೇಕು. ಇಲ್ಲಾಂದರೆ ಸ್ವಲ್ಪ ಹೀಗೆ ತಿರುಗಿಸ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿಡ್ಬೋದು. ಈ ಥರ ಹೀಗೆ ಒಂದು ಗಂಟು ರೆಡಿ ಆಗುತ್ತಲ್ಲ, ಈ ಗಂಟನ್ನು ಹೀಗೆ ಈ ಜಾಲರಿ ಮೇಲೆ ಇಡಬೇಕು. ನೀರೆಲ್ಲ ಕೆಳಗಡೆ ಪಾತ್ರೆಗೆ ಕಲೆಕ್ಟ್ ಆಗುತ್ತೆ. 1 ಗಂಟೆ ಹೀಗೇ ಬಿಡಬೇಕು. 1 ಗಂಟೆ ಬಿಟ್ಟರೆ ಸಾಕಾಗುತ್ತೆ. 1 ಗಂಟೆ ಆದಮೇಲೆ ಈ ಜಾಲರಿಯಿಂದ ಇದನ್ನು ಹೀಗೆ ತೆಗೆದುಬಿಟ್ಟು ಬಟ್ಟೆನ ಒಂದು ತಟ್ಟೆ ಮೇಲಿಟ್ಟು ಅದ್ರ ಮೇಲೆ ಇನ್ನೊಂದು ತಟ್ಟೆ ಇಟ್ಟು ಒಂದು ಭಾರವಾದ ಯಾವುದಾದ್ರೂ ಒಂದು ಕಾವಲಿ ಅಥವಾ ಈ ಥರದ್ದು ವಸ್ತುನ ಇಡಬೇಕು. ಇದನ್ನು ಭಾರದ ವಸ್ತುನ 1 ಗಂಟೆಗಳ ಕಾಲ ಹೀಗೆ ಇಡಬೇಕು. 1 ಗಂಟೆ ಆದ ನಂತರ ಆ ಭಾರದ ವಸ್ತುನ ತೆಗೆದುಬಿಟ್ಟು ಬಟ್ಟೆನ ಹೀಗೆ ಓಪನ್ ಮಾಡಬೇಕು. ಬಟ್ಟೆನ ಓಪನ್ ಮಾಡಿದರೆ ಶುಭ್ರವಾದ ಮೃದುವಾದ ತಾಜಾ ಪನ್ನೀರ್ ರೆಡಿಯಾಗಿರುತ್ತೆ. ಬೇಕಂದರೆ ಇದನ್ನು ಕಟ್ ಮಾಡಿಬಿಟ್ಟು, ಇಲ್ಲ ಹಾಗೇ ನೀರು ತುಂಬಿರೋ ಅಂಥ ಒಂದು ಬಾಟಲ್ಗೆ ಹಾಕಿ ಫ್ರಿಡ್ಜ್ ಒಳಗಡೆಗೆ ಇಟ್ಟರೆ ಒಂದು 4-5 ದಿನದವರೆಗೂ ಇದು ಹಾಳಾಗದೆ ಕೆಡದೇ ಇರುತ್ತೆ. ಆದರೆ ದಿನಕ್ಕೊಮ್ಮೆ ಆ ಬಾಟಲ್ನ ಅಥವಾ ಬೌಲ್ನ ನೀರನ್ನು ತೆಗೆದು ಬೇರೆ ನೀರು ಹಾಕಬೇಕು. ಪ್ರೋಟೀನ್, ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಅಂಶ ಎಲ್ಲ ತುಂಬಾ ಚೆನ್ನಾಗಿರುವಂಥ ಈ ಪನ್ನೀರನ್ನು ಉಪಯೋಗಿಸೋದ್ರಿಂದ ದೇಹಕ್ಕೆ ಶಕ್ತಿ ಚೆನ್ನಾಗಿ ಒದಗುತ್ತೆ. ಎಲುಬುಗಳ ಆರೋಗ್ಯಕ್ಕೆ, ಜೀರ್ಣಕ್ರಿಯೆ ಸುಧಾರಣೆಗೆ ಎಲ್ಲ ತುಂಬಾ ಸಹಾಯ ಆಗುತ್ತೆ. ಇಷ್ಟು ಆರೋಗ್ಯಕರವಾದ ಪನ್ನೀರನ್ನು ಹೊರಗಡೆಯಿಂದ ತರೋದಕ್ಕಿಂತ ನಾವೇ ಮನೆಯಲ್ಲೇ ಮಾಡ್ಕೊಳ್ಳೋದು ಒಳ್ಳೆಯದಲ್ವಾ. ಇದನ್ನು ಶೋಧಿಸಿದಾಗ ಪಾತ್ರೆಯಲ್ಲಿ ಕಲೆಕ್ಟ್ ಆಗಿರೋ ನೀರಿಗೆ ವೇ ವಾಟರ್ ಅಂತಾರೆ. ತುಂಬಾ ಆರೋಗ್ಯಕರವಾಗಿರುತ್ತದು. ಸಾಂಬಾರು, ಗ್ರೇವಿ, ಉಪ್ಪಿಟ್ಟು ಮಾಡೋದಕ್ಕೆ, ಚಪಾತಿ, ರೊಟ್ಟಿ, ದೋಸೆ ಹಿಟ್ಟಿಗೆ ಎಲ್ಲ ಕಲಿಸೋದಕ್ಕೆ ಈ ನೀರನ್ನು ಉಪಯೋಗಿಸ್ಕೊಳ್ಬೋದು. ಫ್ರೆಂಡ್ಸ್, ಈ ರೆಸಿಪಿ ನೀವು ಮಾಡಿ ನೋಡಿ. ಥ್ಯಾಂಕ್ ಯು.